ಇದನ್ನ ಹಾಕಿ ಬೆಳೆದ್ ನೋಡಿದ್ರೆ ನಿಮ್ಮ ಇಳುವರಿ ಅಂತೂ ಸಾಕಾಗಿ ಬರುತ್ತೆ. ಸೊ ನಾನ್ ಬಾಳೆ 4 ಕೆಜಿ 5 ಕೆಜಿ ಬರ್ತಿದ್ ಬಾಳೆ ಈಗ 15 ಕೆಜಿ ತನಕ ಬರ್ತಾ ಇದೆ. ಕೆಮಿಕಲ್ ಗೊಬ್ಬರದಲ್ಲಿ ಪೊಟ್ಯಾಶ್ ಇರೋದು 46%, ಇದರಲ್ಲಿ 48% ಪೊಟ್ಯಾಶ್ ಇದೆ. ಇದು ಬಿಲ್ಪತ್ರ ರಸಾಯನ. ಇದು ಎಂತ ಒಣಗಿರೋ ಅಂತ ಗಿಡನು ಚಿಗುರ್ಸೋ ಅಂತ ಶಕ್ತಿ ಇದ್ರಲ್ಲಿ ಇದೆ ಬಿಲ್ಪತ್ರ ರಸ. ಇದನ್ನ ತಯಾರಿಸೋದು ತುಂಬಾ ಸುಲಭ. ಒಂದು ಬ್ಯಾರಲ್ ನೀರು, ಒಂದು ಬ್ಯಾರಲ್ ಅಂತಂದ್ರೆ 200 ಲೀಟರ್ ನೀರ್ಗೆ 10 ಕೆಜಿ ಬಿಲ್ಪತ್ರಕಾಯಿ, ಒಣದು ಹಸಿ ಯಾವ್ದಾದ್ರು ಉಪಯೋಗಿಸಬಹುದು. ಎರಡನ್ನು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 5 ಕೆಜಿ ಬೆಲ್ಲ ಚೆನ್ನಾಗಿ ಕುಟ್ಟಿ 2-3 ದಿವಸ ಬಿಟ್ಟು ನೀರ್ಗೆ ಹಾಕಿ ಚೆನ್ನಾಗಿ ಅದನ್ನ ಕುಟ್ಟಿ ಪುಡಿ ಮಾಡಿ ನೀರ್ಗೆ ಮಿಕ್ಸ್ ಮಾಡಿ 40 ದಿವಸ ಬಿಟ್ಟು ಅದನ್ನ ಉಪಯೋಗಿಸಿದ್ರೆ ಒಳ್ಳೆ ಸುವಾಸನೆನೂ ಬರುತ್ತೆ. ಗಿಡ ಎಂತ ಕ್ವಾಲಿಟಿ ಗಿಡ, ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನೀವೇ ಪರೀಕ್ಷೆ ಮಾಡಿ ನೋಡ್ಬೋದು. ಈಗ ಆಲ್ರೆಡಿ ನಾವು ಮಾಡಿ ಯಶಸ್ವಿ ಕಂಡಿದೀವಿ. ಯಾವುದೇ ಫಸಲಿಗಾದ್ರೂ ಟ್ರೆಂಚಿಂಗ್ ಆದ್ರೂ ಮಾಡ್ಬೋದು, ಸ್ಪ್ರೇನಾದ್ರೂ ಮಾಡ್ಬೋದು. ತೇವಾಂಶ ಅಂಶಕ್ಕೆ ಹಾಕಿದ್ರೆ ಬೇರ್ಗೆ ಚೆನ್ನಾಗಿ ಒಳ್ಳೆ ಗ್ರೋತ್ ಕೊಡುತ್ತೆ, ಒಳ್ಳೆ ಫಸಲ್ ಕೊಡ್ತಾ ಇದೆ. ನಾವು ಹಾಕಿ ಚೆನ್ನಾಗಿ ಒಳ್ಳೆ ಬೆಳೆ ಬೆಳೆದಿದೀವಿ ಟೊಮೊಟೊನ. ಯಾವುದೇ ಫಸಲ್ಗೆ ಹಾಕಿದ್ರು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಪೊಟ್ಯಾಶ್ ಯಾವ ಗಿಡಕ್ಕೆ ಬೇಕಿಲ್ಲ ಹೇಳಿ, ಎಲ್ಲಾ ಗಿಡಕ್ಕೂ ಬೇಕು. ಸೊ ಪ್ರತಿ ಹಂತದಲ್ಲೂ ಪೊಟ್ಯಾಶ್ ನ ಮೊದಲನೇ ತಿಂಗಳಿಂದ ಕೊನೆ ಕಟಾವಾಗೋ ತನಕ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೇಕು. ಕಾಯಿ ಬಿಡಿಯೋ ಸಮಯದಲ್ಲೂ ಯಥೇಚ್ಛವಾಗಿ ಕೊಡ್ಬೇಕು. ಅದರಿಂದ ಈ ಬಿಲ್ಪತ್ರ ರಸಾಯನ ಪೊಟ್ಯಾಶ್ ಅಂಶ ಯಥೇಚ್ಛವಾಗಿರೋದ್ರಿಂದ ಎಲ್ಲಾ ಬೆಳೆಗಳು, ತರಕಾರಿ ಬೆಳೆಯಿಂದ ಹಿಡಿದು ಹಣ್ಣಿನ ಬೆಳೆಗಳಿಂದ ಹಿಡಿದು ಕಬ್ಬು, ರಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಿಮ್ಮ ತೋಟಕ್ಕೆ ನೀವೇ ತಯಾರು ಮಾಡ್ಕೊಂಡು ಬಳಸ್ಕೊಳ್ಳಿ.